ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧು ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ತಮ್ಲೈನ್ ನೋಡಿರೋ ಪ್ರಕಾರ ನಮ್ಮ ಝೂಸಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು. ಕೋಲ್ಡ್ ಆಗಿಬಿಟ್ಟೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಹಾಸ್ಪಿಟ್ಲಿಗೆ ಯಾಕೆ ಕರ್ಕೊಂಡು ಹೋಗ್ಬೇಕಂತಂದರೆ, ಇವತ್ತು ಅವಳಿಗೆ ಕಿವಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಏನು ಅಂತಂದರೆ, ಅವಳಿಗೆ ಒಂದು ವೀಕ್ ಹಿಂದೆನೇ ಸ್ವಲ್ಪ ಸೋರುತ್ತಾ ಇತ್ತು ಕಿವಿ, ಅಂದರೆ ಒದರುತ್ತಾ ಇದ್ಲಲ್ವ. ನಾನೇನು ಮಾಡಿದೆ, ಡ್ರಾಪ್ಸ್ ಹಾಕಿದ್ರೆ ಸರಿ ಹೋಗುತ್ತೆ ಝೂಝುಗೆ ಅಂತ ಹೇಳ್ಬಿಟ್ಟು ಡ್ರಾಪ್ಸ್ ತರಿಸಿ ಡ್ರಾಪ್ಸ್ ಹಾಕಿದ್ವಿ. ಡ್ರಾಪ್ಸ್ ಹಾಕಿದಾಗ ಸರಿ ಹೋಗಿತ್ತು ಕೂಡ. ಈಗ ನೆನ್ನೆಯಿಂದ ಏನಾಗ್ಬಿಟ್ಟೈತೆ, ಅದು ಫುಲ್ಲು ಸೋರೋಕ್ಕೆ ಶುರು ಆಗ್ಬಿಟ್ಟೈತೆ. ಅದು ಬ್ಲಡ್ ಬರೋಕ್ಕೆ ಶುರು ಆಗೈತೆ ಕಿವಿಲಿ. ಅದು ಏನಕ್ಕೆ ಆ ಥರ ಬ್ಲಡ್ ಬರ್ತೈತೆ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು. ಹಿಂದೆ ನಮ್ಮ ಅಪ್ಪ ಹೋಗಿದ್ದು, ಏನು ಅಂದ್ಕೋಬೇಡಿ. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ನೋಡಬೇಕು ಏನು ಹೇಳ್ತಾರೆ ಡಾಕ್ಟ್ರು ಅಂತ. ಗೊತ್ತಿಲ್ಲ. ಇವಾಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಾಗಿದೆ. ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡಬೇಕು. ನೀರು ಕುದಿಯೋಕೆ ಇಟ್ಬಿಟ್ಟು ಬಂದಿದ್ದೀನಿ ಶಾವಿಗೆ ಉಪ್ಪಿಟ್ಟಿಗೆ. ಅದಾದರೆ ಬೇಗ ಆಗುತ್ತೆ. ನಮ್ಮ ಹಸ್ಬೆಂಡು ಹೇಳಿದ್ರು, ನಾನು ಬರ್ತೀನಿ ನೋಡೋಣ, ಎಲ್ಲೂ ಇಲ್ಲ ಅಂದರೆ ಅಂತ ಹೇಳಿದ್ದಾರೆ. ಎಲ್ಲರೂ ಹೋಗೋದಿತ್ತು ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನಾನು ನಮ್ಮ ಅಪ್ಪನೇ ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು. ನಾನು ಮಾಡಿರೋ ಪ್ರಾಬ್ಲಮ್ಮು ಯಾರ್ಯಾರು ನಾಯಿ ಸಾಕಿದ್ದೀರಾ, ಯಾರೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಸರಿ ಹೋಗಿತ್ತು, ಬಟ್ ಬ್ಲಡ್ ಬರ್ತಾ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಆಗಿದೆ, ಏನು ಹೇಳ್ತಾರೋ ಏನು ಅಂತೇಳಿ. ಅದು ನಾರ್ಮಲಾಗಿ ಇಲ್ಲ, ಕಿವಿ ಒದ್ರುಕೊಂಡು ಸುಮ್ಮನೆ ಓಡಾಡ್ತಾನೆ ಐತೆ ಪಾಪ ಅಂತ ಅನಿಸುತ್ತೆ. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟು ಈರುಳ್ಳಿ ಎಲ್ಲ ಕುಯ್ಕೊಳ್ಳೋಣ. ಟೈಮ್ ಆಗಿಬಿಟ್ರೆ ಮೇಲೆ ನಮ್ಮ ಹಸ್ಬೆಂಡ್ ಬಂದರೆ ಬೈತಾರೆ. ಅದಕ್ಕೋಸ್ಕರ ಫಸ್ಟು ಶಾವಿಗೆ ಉಪ್ಪಿಟ್ಟು ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಹಾಗೆ ಬಂದು ಇವಾಗ ಮಾಮೂಲಿ ಎಲ್ಲರ ಮನೆಯಲ್ಲೂ ಮಾಡೋ ಥರ ನಮ್ಮ ಮನೇಲೂ ಶಾವಿಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಅದೇ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವೆಲ್ಲ ಹಾಕ್ಕೊಂಡು ಮಾಮೂಲಿ ಎಲ್ಲರ ಮನೇಲೂ ಮಾಡೋ ಥರನೇ ನಾನು ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಹಾಕಿ ಅದಕ್ಕೆ ಚೆನ್ನಾಗಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ತಿಂಡಿ ಎಲ್ಲ ತಿಂದು ಆದಮೇಲೇ ನಾವು ನಮ್ಮ ಝೂಝುನ ಕರ್ಕೊಂಡೋಗಿದ್ದು ಹಾಸ್ಪಿಟಲ್ಗೆ. ಆಲ್ಮೋಸ್ಟ್ ಮಧ್ಯಾಹ್ನ ಮೇಲೇ ಆಗಿತ್ತು ಝೂಝುನ ಕರ್ಕೊಂಡು ಹೋಗ್ಬೇಕಾದ್ರೆ. ಸಾರಿ. ಅವಳು ಆಟೋದಲ್ಲಿ ಕೂತ್ಕೊತಾಳೆ ಅಂತ ನಾನು ಒಂದು ಐಡಿಯಾನೂ ಇರಲಿಲ್ಲ ನನಗೆ. ಯಾಕೆಂದರೆ ನಾವು ಕಾರಲ್ಲೆಲ್ಲರೂ ಕರ್ಕೊಂಡು ಹೋದಾಗ ಅವಳಿಗೆ ವಾಮಿಟಿಂಗ್ ಆಗ್ತಾಯಿತ್ತು ಕಾರಲ್ಲಿ. ಅದಕ್ಕೆ ಕಾರಲ್ಲಿ ಬೇಡ, ಈ ಸತಿ ಆಟೋದಲ್ಲೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಕರ್ಕೊಂಡು ಹೋದ್ವಿ. ಅಲ್ಲೆಲ್ಲ ಚೆಕಪ್ ಎಲ್ಲ ಮಾಡಿ ಕಿವಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಒಂದು ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಬರೀತಾಯಿದ್ರು. ಅಲ್ಲೊಂದು ಪಪ್ಪಿ ತುಂಬ ಚೆನ್ನಾಗಿತ್ತು ಅವ್ರು ಇಟ್ಕೊಂಡಿದ್ದು, ಅದಕ್ಕೆ ಅದೊಂದು ವಿಡಿಯೋ ತೊಗೊಂಡೆ. ಹಾಗೆ ನಮ್ಮ ಹಸ್ಬೆಂಡ್ ಇಲ್ಲಿ ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಮತ್ತು ಕಿವಿ ಡ್ರಾಪ್ಸ್ ತೋರಿಸಿದ್ನಲ್ಲ ಅದು ಕೊಟ್ಟಿದ್ದಾರೆ. ಅದನ್ನು ತೊಗೊತಾ ಇದ್ದಾರೆ ಇಲ್ಲಿ. ಇದು ಬಂದು ಮಾರುತಿ ಮಾರುತಿ ಪೆಟ್ ಕೇರ್ ಸೆಂಟರ್. ತುಂಬ ಚೆನ್ನಾಗಿ ನೋಡಿದ್ರು. ಬಟ್ ನಾವು ಇವಾಗೇ ಕರ್ಕೊಂಡು ಹೋಗಿದ್ದು ತುಂಬ ಒಳ್ಳೆಯದಾಯಿತು. ಯಾಕೆಂದರೆ ನಾಯಿಗಳಿಗೆ ಯಾವ್ದಾದ್ರು ಒಂದು ಹುಳ ಹೋಗಿ ಕೀಡಿಕ್ಬಿಡ್ತು ಅಂದರೆ, ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಕೀಡಿಕ್ಕೋದು ಅಂತ, ಬೆಂಗಳೂರು ಸೈಡಲ್ಲಿ ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಅದು ಕೀಡಿಕ್ಬಿಡ್ತು ಅಂದರೆ ಮುಗೀತು ಕತೆ ಅದರದ್ದು. ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಝೂಝುನ ಎಷ್ಟು ಕ್ಯೂಟಾಗಿ ನೋಡ್ತಾವಳೆ ಅಂತ. ಕಿವಿ ಅದಕ್ಕೆ ಇನ್ನೂ ಸ್ವಲ್ಪ ನೋವು ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅವಾಗೇ ತೋರ್ಸೋಕ್ಕಾಗಿಲ್ಲ ಬ್ಲಡ್ ಇತ್ತು ಅಂತ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಕಿವಿನ ಹೇಗಾಗೈತೆ ಅಂತ ಅಂದ್ಬಿಟ್ಟು. ಪರವಾಗಿಲ್ಲ, ಅವರೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟರು ನಮ್ಮ ಝೂಝುನ. ಇವಾಗ ಅದಕ್ಕೆ ಬೆಳಗ್ಗೆ ಒಂದು ಟೈಮು, ರಾತ್ರಿ 2 ಡ್ರಾಪ್ಸು ಎಲ್ಲ ಈಗ ಡ್ರಾಪ್ಸ್ ಕೊಟ್ಟಿದ್ದಾರಲ್ಲ, ಈ ಡ್ರಾಪ್ಸ್ನ ನಾವು 2 ಟೈಮ್ ಹಾಕ್ಬೇಕಂತೆ. ಬೆಳಗ್ಗೆ 1 ಟೈಮ್, ರಾತ್ರಿ ಮಲ್ಕೋಬೇಕಾದ್ರೆ 1 ಟೈಮು. ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ದಾರೆ ಅವಳಿಗೆ. ಟ್ಯಾಬ್ಲೆಟ್ಸ್ ಕೂಡ ಕೊಡಬೇಕು ಇವಾಗ, ಅಂದರೆ ಇವಾಗ ನಾನು ಬೆಳಗ್ಗೆ ಹೊತ್ತು ಕೊಡಬೇಕು ಟ್ಯಾಬ್ಲೆಟ್ಸು. ಹಾಗೆ ತಲೆನೋವ್ತಿತ್ತು ಅಂತ ಸ್ವಲ್ಪ ಹಾಲಿಕ್ಕೊಂಡು ಕಾಫಿ ಎಲ್ಲ ಮಾಡಿ ಕುಡಿದು, ನಮ್ಮಮ್ಮ ಇದೊಂದು ಸರಕು ಹೊಲ್ಕೊಟ್ಬಿಡು ಅಮ್ಮ ನನಗೆ ಅಂತ ಹೇಳಿದರು. ನಾನು ಅದನ್ನು ಹಿಡ್ಕೊಂಡು ನೋಡಿದ್ರೆ ಫುಲ್ಲು ಪ್ಲೇನ್ ಸ್ಯಾರಿ ಅಲ್ವಾ, ಯಾವ್ದು ಹಿಂದೆ ಯಾವ್ದು ಮುಂದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಲಾಸ್ಟಿಗೆ ಅದು ಸ್ಟಿಕ್ಕರ್ ಅಂಟಿಸಿರ್ತಾರಲ್ಲ, ಅದು ನೋಡಿ ಹೊಲ್ದಿದ್ದಾಯಿತು. ಇದು ಲೆವೆಲ್ಲಾಗಿ ಕಟ್ ಮಾಡಿಕೊಂಡು, ಇದು ನಾನು ಮಿಷಿನ್ ತರಿಸ್ಕೊಂಡು ಆಲ್ಮೋಸ್ಟ್ ಒಂದು 3 ತಿಂಗಳ ಮೇಲೆ ಆಯಿತು. ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಜೊತೆಗೆ ನಾನೇನು ಅಂಥ ಹೊಲ್ದು ದಬಾಕ್ಬಿಡ್ತೀನಿ ಅನ್ನೋದೇನೂ ಇಲ್ಲ, ಕಲಿತಿದ್ದೀನಿ. ಅದನ್ನು ಯೂಟ್ಯೂಬ್ ನೋಡೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಬ್ಲೌಸ್ ಹೊಲಿಯೋದನ್ನು.
ಹಾಗೆ ಈ ಥರ ಮಾಮೂಲಿ ಸ್ಟಿಚ್ ಹಾಕೋದು, ಸರಗೊಲಿಯೋದು ಈ ಥರ ಮಾಡ್ಕೊತಾ ಇದ್ದೀನಿ. ಹಾಗೆ ಮಿಷಿನ್ಗೆ ಥ್ರೆಡ್ ಹಾಕ್ಕೊತಾ ಇದ್ದೆ. ಬಾಬಿನ್ಗೆ ದಾರ ಎಲ್ಲ ಸುತ್ತಾದ್ಮೇಲೆ ಥ್ರೆಡ್ ಹಾಕ್ಕೊಂಡು ಫಸ್ಟ್ ಟೈಮ್ ಹೊಲ್ದಾಗ ಅದು ಸ್ಟ್ರೈಟೇ ಬರ್ತಾ ಇರಲಿಲ್ಲ ನನಗೆ. ಹೆಂಗೆಂಗೋ ತಿರುಗಿಸ್ಬಿಡ್ತಿದ್ದೆ. ಈಗ ಹೆಂಗೋ ಅಭ್ಯಾಸ ಮಾಡಿಕೊಂಡು ಅದನ್ನು ಕಲಿತು ಸ್ಟ್ರೈಟಾಗಿ ಲೈನ್ ಬರೋ ಥರ ಕಲ್ತಿದ್ದೀನಿ. ಅಂದರೆ ಬ್ಲೌಸು ಅರ್ಧಂಬರ್ಧ ಕಲ್ತಿದ್ದೀನಿ, ಅದು ಫಿನಿಶಿಂಗ್ ಇನ್ನೂ ನೀಟಾಗಿ ಬರ್ತಾಯಿಲ್ಲ. ಆದಷ್ಟು ಬೇಗ ಅದನ್ನು ಕಲಿಯೋಣ ಅಂತ ಹೇಳಿ ಅಮ್ಮನ ಸರಿಗೆ ಆಗಲಿ, ನನ್ನದು ಡ್ರೆಸ್ಗಳು ಟಕ್ ಇಟ್ಕೋಬೇಕಂತಂದರೆ ಅದನ್ನೆಲ್ಲ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಮಿಷಿನು. ಪಾಪ ನಮ್ಮ ಹಸ್ಬೆಂಡ್ ನನಗೆ ಕೇಳಿದ ತಕ್ಷಣ ತಂದುಕೊಟ್ರು. ಅದೇ ಖುಷಿ ನನಗೆ. ಏನಾದರೂ ಮನೇಲಿದ್ದು ಬೋರ್ ಹೊಡೆಯುತ್ತೆ ಅಲ್ವಾ, ಏನಾದರೂ ಕಲಿಯೋಣ ಅನ್ನೋ ಆಸೆಗೆ ಇದನ್ನು ತರಿಸ್ಕೊಂಡಿದ್ದು. ಹಾಗೆ ಕಲಿತಾ ಇದ್ದೀನಿ. ಕೆಲವೊಂದೊಂದು ಸತಿ ಬೋರ್ ಹೊಡೆದಾಗ ನಾನು ಏನು ಮಾಡೋದಕ್ಕೆ ಹೋಗಲ್ಲ. ಅವಾಗ ನಮ್ಮ ಹಸ್ಬೆಂಡ್ ಬೈತಾ ಇರ್ತಾರೆ, ತರಿಸ್ಕೊಂಡೆ ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಇಷ್ಟು ಝೂಮಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಿರೋ ಕಾರಣ ಒಂದೇ, ಯಾರು ನನ್ನ ಥರ ತಪ್ಪು ಮಾಡಬೇಡಿ ಅಂತ ಹೇಳೋದಕ್ಕೆ. ನನ್ನ ಕಣ್ಣು ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಕೆಂಪಾಗಿದೆ ಅಲ್ಲ. ಹಿಂಗಾಗಿರೋ ಕಾರಣ ಒಂದೇ, ಅದು ಈ ಕಾಜಲ್. ಹೈ ಕೂಲ್ ಕಾಜಲ್ ಅಂತ ಇದು. ಬರೀ 10 ರೂಪಾಯಿ. ತಮಿಳ್ನಾಡಿಗೆ ಅಂದರೆ ನಾವು ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಡು ಹೋಗಿದ್ವಿ. ಕಾಜಲ್ ತೊಗೊಂಡು ಹೋಗೋದು ಮರ್ತ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ತೊಗೊಂಬಂದು ಇದನ್ನು ಹಾಕ್ಕೊಂಡಿದ್ದು. ಅಲ್ಲಿ ಏನು ಅನಿಸ್ಲಿಲ್ಲ ನಮಗೆ. ಮನೆಗೆ ಬಂದಮೇಲೆ ಒಂದು 2 ಸತಿ ಹಾಕ್ತೆ. ಹಿಂಗೆ ನೋಡ್ತಾ ಇದ್ದೀರಲ್ಲ ನೋಡಿ, ಝೂಮಲ್ಲಿ ತೋರಿಸ್ತೀನಿ, ಹೆದರ್ಕೋಬೇಡಿ ಆಯಿತಾ. ನೋಡಿ ಎಷ್ಟು ರೆಡ್ ಆಗಿದೆ ಅಂದರೆ ಇನ್ನೂ ಬೆಂಕಿ ಹಚ್ದಂಗೆ ಉರಿತೈತೆ. ಬೆಳಗ್ಗೆಯಿಂದ 3 ಸತಿ ತೊಳೆದಿದ್ದೀನಿ ಮುಖನ. ಈ ಕಪ್ಪೇ ಹೋಗ್ತಾ ಇಲ್ಲ ಕಣ್ಣಲ್ಲಿ, ಆ ಥರ ಪರ್ಮನೆಂಟಾಗಿ ಕೂತ್ಕೊಂಡ್ಬಿಟ್ಟೈತೆ ಕಪ್ಪು. ಅದಕ್ಕೆ ದಯವಿಟ್ಟು ಯಾರೂ ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ನನ್ನಷ್ಟು ತಲೆ ಯಾರೂ ಓಡಿಸ್ಬೇಡ್ರಿ. ಮೇಯ್ನಾಗೆ ಚೀಪಾಗಿ ಸಿಕ್ತು ಅಂತ ಎಲ್ಲೂ ತೊಗೊಳಕ್ಕೂ ಹೋಗ್ಬೇಡ್ರಿ. ನಾನು ಯಾವಾಗೂ ಲ್ಯಾಕ್ಮಿ ಕಾಜಲ್ಲೇ, ಐಕಾನಿಕ್ ಕಾಜಲ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದಿದ್ದು. ಮಾರಿ ಇದನ್ನು ತಗೊಂಬಿಟ್ಟೆ, ಏನೂ ಮಾಡೋಕ್ಕಾಗಲ್ಲ. ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಅದಕ್ಕೆ ನನ್ನ ಥರ ತಪ್ಪು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಈ ಥರ ಕಾಜಲ್ಲು ಸ್ವಲ್ಪ ಜನ ತೊಗೊತಾರೆ, ಈ ಥರ 10-20 ರೂಪಾಯಿಗೆ ಬರುತ್ತೆ ಅಂತ ತೊಗೊಳ್ತಾರೆ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತೊಗೋತಿದ್ದೆ. ಆದರೆ ಇದು ಮಾತ್ರ ಅಪ್ಪ ನಿಜವಾಗೂ ತುಂಬ ಉರಿತೈತೆ ಕಣ್ಣು, ಆ ಥರ ಮಾಡ್ಬಿಟ್ಟೈತೆ. ಅದಕ್ಕೆ ಇದು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದು. ಓಕೆ, ಇವಾಗ ಬನ್ನಿ ಅಡುಗೆ ಮಾಡೋಕ್ಕೆ ಹೋಗೋಣ. ಅಡುಗೆ ಮಾಡಬೇಕು. ಬೇಳೆ ಸಾರು ಮಾಡಿಬಿಟ್ಟು ಅನ್ನ ಮಾಡಿ, ಆದರೆ ಸ್ವಲ್ಪ ಮುದ್ದೆ ಮಾಡಿ, ಇಲ್ಲಾಂದರೆ ಎಗ್ ಬುರ್ಜಿ ಮಾಡೋಣ ಅಂತ ಇದ್ದೀನಿ. ಈಗ ಟೈಮ್ ಬಂದು ಟೈಮ್ ಎಷ್ಟಪ್ಪ ಇವಾಗ 7:19. ಟೈಮು 7:19 ಆಗಿದೆ. 9 ಗಂಟೆ ಅಷ್ಟೊತ್ತಿಗೆ ಅಡುಗೆ ರೆಡಿ ಆಗಬೇಕು. ಕೈ ನೋಯ್ತೈತೆ. ಬನ್ನಿ ಹೋಗೋಣ. ಹಿಂಗೆ ಇಟ್ಕೊಳಕ್ಕಾಗಲ್ಲ, ಫೋನು ಕೈ ನೋವುತ್ತೆ. ಅದಕ್ಕೋಸ್ಕರ ಒಂದು ಟ್ರೈಪಾಡ್ ಆರ್ಡ್ರ್ ಮಾಡೋಣ ಅಂತಿದ್ದೆ. ನಮ್ಮ ಮನೆಯವರು ಆನ್ಲೈನಲ್ಲಿ ತೊಗೋಬೇಡ, ಚೆನ್ನಾಗಿ ಬರಲ್ಲ, ಸುಮ್ಮನೆ ಯಾಕೆ ಆನ್ಲೈನಲ್ಲೆಲ್ಲ ತೊಗೊತೀಯ ಅಂತ ಹೇಳಿದ್ರು. ಅದಕ್ಕೆ ಆನ್ಲೈನ್ ಬೇಡ, ಒರಿಜಿನಲಾಗೆ ನೋಡಿ ತೊಗೊಬರೋಣ ಅಂತ ಹೇಳಿದ್ದಾರೆ. ಹೋಗಬೇಕು. ಇನ್ನೊಂದು ಇತ್ತು ನನ್ನ ಹತ್ರ ಟ್ರೈಪಾಡು. ಅದೇನಂದರೆ ಫೋನ್ ಡಿಸ್ಪ್ಲೇನೇ ಕಿತ್ಕೊಂಬರುತ್ತೆ. ಹಳೆ ಫೋನ್ದು ಹಂಗೆ ಆಗಿ ನನಗೆ ಫೋನೇ ಹಾಳಾಗೋಯ್ತದು. ಅದಕ್ಕೆ ಗಮ್ಮಾಗ ಹಂಗೆ ಇಕ್ಸಿದ್ದೀವಿ. ಅದು ತೋರಿಸ್ತೀನಿ ಯಾವ ಥರ ಅಂತ. ಬಟ್ ಎಲ್ಲರಿಗೂ ಹಂಗೆ ಆಗುತ್ತೆ ಅಥವಾ ನನ್ನ ಫೋನಿಗೆ ಮಾತ್ರ ಹಂಗೆ ಆಯ್ತಾ ಗೊತ್ತಿಲ್ಲ. ತೋರಿಸ್ತೀನಿ ರೀ ಅದು ಹೆಂಗೈತೆ ಅಂತ. ಓಕೆ, ಇವಾಗ ನಾನು ನಿಮಗೆ ಅದು ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ, ಅದು ಅಯ್ಯೋ ನಮ್ಮಪ್ಪ, ನಾನು ಇದು ಯಾರಪ್ಪ ಹಿಂಗೆ ಮಾತಾಡ್ತವ್ರಲ್ಲ ಅಂತ ಅಂದ್ಕೊಂಬಿಟ್ಟೆ. ನೋಡಿ, ಈ ಥರದ್ದು ನಾನು ತೊಗೊಂಡಿದ್ದು. ಇದೇನಾಗ್ತೈತೆ ಅಂತಂದರೆ, ಇದೆಯಲ್ಲ, ಇದು ಹಿಂಗೆ ಎಳೆದು ಇದನ್ನು ಹಾಕೋದು. ಇದು ಈ ಕಾರ್ನರು ಈ ಥರ ಸ್ಟ್ರೈಟ್ ಮೊಬೈಲ್ ಇಟ್ಕೊಂಡು ಮಾಡಿದ್ರೆ ಹಿಂದಕ್ಕೆ ಎಳ್ಕೊಳ್ಳುತ್ತೆ. ಇದು ಡಿಸ್ಪ್ಲೇನ ಹಿಂದಕ್ಕೆ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಫೋನ್ ಹಾಳಾಯಿತು ನಂದು. ಅದಕ್ಕೆ ಇದನ್ನು ಯಾರೂ ತೊಗೋಬೇಡಿ. ತೊಗೊಂಡ್ರೂ ಇದು ಕ್ರಾಸ್ ಇಟ್ಕೊಂಡು ಮಾಡಿದ್ರೆ ಸರಿ.
ಇದನ್ನು ನೀವೇನಾದರೂ ಅಂದರೆ ಉದ್ದುದ್ದ ನಿಲ್ಲಿಸಿ ಶಾರ್ಟ್ಸ್ಗೆಲ್ಲ ಮಾಡ್ತಿರಲ್ಲ ಆ ಥರ ಮಾಡ್ತೀನಿ ಅಂತಂದರೆ ಡಮಾರ್ ಫೋನೇ ಡಮಾರ್ 20 ಸತಿ ಹಿಂಗೆ ಬಿಚ್ಚಬೇಕು ಹಾಕಬೇಕು. ಅದಕ್ಕೆ ಇವಾಗ ಬೇರೆ ನೋಡೋಣ ಅಂತ ಇವತ್ತು ಅಮೆಝಾನಲ್ಲಿ ಬುಕ್ ಮಾಡೋಣ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವರು ಆನ್ಲೈನಲ್ಲಿ ಹೆಂಗೆ ಬರುತ್ತೋ ಏನೋ ಬೇಡ, ನಾವು ನೋಡ್ಬಿಟ್ಟೆ ತರೋಣ ಅಂತ ಅಂದ್ಬಿಟ್ಟು ತಡೀರಿ ತೋರಿಸ್ತೀನಿ. ಈ ಫೋನ್ ನನ್ನ ಹತ್ರ ಇದ್ದಿದ್ದು, ಇದರಲ್ಲೇ ನಾನು ವೀಡಿಯೋಸ್ ಮಾಡ್ತಾಯಿದ್ದಿದ್ದು. ಇದು ಹಿಂಗೆ ಹಾಕಿದ್ರೆ ಇದು ಹಿಂಗೆ ಎಳ್ಕೊಂಬರುತ್ತಲ್ವಾ, ಆವಾಗ ಇದು ಸೈಡಲ್ಲಿ ಗಮ್ ಇದೆಯಲ್ಲ, ಗಮ್ಮೆಲ್ಲ ಕಿತ್ಕೊಂಬಂದ್ಬಿಟ್ಟು ಇದು ಮುಂದಕ್ಕೆ ಬಂದುಬಿಟ್ಟಿತ್ತು. ಡಿಸ್ಪ್ಲೇ ಹಿಂಗಂದರೆ ಬಿದ್ದೋಯ್ತಿತ್ತು. ಅದಕ್ಕೆ ಇದು ಯೂಸ್ ಆಗುತ್ತೆ, ಆಗಲ್ಲ ಅಂತಲ್ಲ, ಬಟ್ ಕ್ಲಾರಿಟಿ ಚೆನ್ನಾಗಿಲ್ಲ ಫೋನ್ದು. ಅದಕ್ಕೋಸ್ಕರ ಹೊಸ ಮೊಬೈಲು ಜೊತೆಗೆ ಇದನ್ನು ಚೇಂಜ್ ಮಾಡಬೇಕು. ಅಲ್ಲಿವರೆಗೂ ಮಾಮೂಲಿ ಫಸ್ಟ್ ನನ್ನ ಹತ್ರ ಇದು ಬರೋಕ್ಕೂ ಮುಂಚೆ ಯಾವ ಥರ ವೀಡಿಯೋಸ್ ಮಾಡ್ತಿದ್ದೆ ಅದೇ ಥರ ಎಲ್ಲರೂ ಒಂದು ಕಡೆ ಪ್ಲೇಸ್ ಮಾಡಿ ವೀಡಿಯೋಸ್ ಮಾಡಬೇಕು. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಟೈಮ್ ಆಗೋಯ್ತು ಅಂದರೆ ನಂಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ಈಗ ಹೋಗಿ ಅಡುಗೆ ಮಾಡೋಣ ಬನ್ನಿ. ಜಾಸ್ತಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ, ಆಮೇಲೆ ನೀವು ಯಾರೂ ನೋಡೋದು ಇಲ್ಲ. ಅದಕ್ಕೋಸ್ಕರ ಪಟ ಅಂತ ಅಡುಗೆ ಮಾಡೋಣ. ಬಂದು ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಪಟ ಅಂತ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಆಮೇಲೆ ಇವತ್ತು ಬೇಳೆ ಸಾರು ನಾರ್ಮಲಾಗಿ ಮಾಡೋದಕ್ಕಿಂತ ಕಾಯಿ ರುಬ್ಬಾಕಿ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕೊಬ್ಬರಿ ಇತ್ತು, ಕೊಬ್ಬರಿ ಮತ್ತು ಈರುಳ್ಳಿ ಟೊಮೊಟೊ ರುಬ್ಬಾಕಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಕಾಯಿ ರುಬ್ಬಾಕಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರು. ಅದಕ್ಕೋಸ್ಕರ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದು ಹಸಿ ವಾಸನೆ ಹೋಗಂಟ ಹುರ್ಕೋಬೇಕು. ಅದು ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಬೇಳೆ ಹಾಕೋದನ್ನೇ ಮರ್ತೋಗ್ಬಿಟ್ಟು ಆಮೇಲೆ ಹಾಕ್ತಾಯಿದ್ದೀನಿ ನಾನು ಬೇಳೆನ. ಅದೇನು ತೊಂದರೆ ಇಲ್ಲ, ಸದ್ಯ ಈಗಾದರೂ ನೆನಪಿಸ್ಕೊಂಡೆ. ಆಮೇಲೆ ಕುಕ್ಕರ್ ಮುಚ್ಚಿದ ಮೇಲೆ ನೆನಪಿಸ್ಕೊಂಡಿದ್ದಿದ್ರೆ ಕಷ್ಟ ಆಗ್ತಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮೊಟ್ಟೆ ಎಲ್ಲ ತಂದು ಎಗ್ ಬುರ್ಜಿ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬರೀ ಎಗ್ ಬುರ್ಜಿ ಮಾಡೋದ್ರಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಆಮೇಲಿಂದ ನಾನು ಯಾವುದೇ ರೀತಿ ವೀಡಿಯೋಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಯಾಕೆಂದರೆ ನನಗೂ ಯಾಕೋ ತಲೆ ನೋವ್ತಾಯಿತ್ತು, ಸಿಕ್ಕಾಪಟ್ಟೆ ತಲೆ ನೋವಿತ್ತು. ಏನು ಕೆಲಸ ಮಾಡೋಕ್ಕೂ ಬೋರ್ ಆಗ್ತಿತ್ತು. ಅದಕ್ಕೋಸ್ಕರ ಇದನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.